ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ಕೂಡ ನಾವು ಹೋಗ್ತಾ ಇದೀವಿ ಬರ್ಗೇರಮ್ಮ ಟೆಂಪಲ್ಗೆ. ಮನೆ ರುಚಿ ಅಂತ ಹೋಟೆಲ್ ನಮ್ಮ ಚಿತ್ರದುರ್ಗದಲ್ಲಿ ಫೇಮಸ್. ಅಲ್ಲಿ ಹೋಗಿ ಇಡ್ಲಿ ತಿಂದ್ಕೊಂಡು ಇವಾಗ ಆನ್ ದ ವೇ ಟು ಟೆಂಪಲ್ಗೆ. ಆ್ಯಂಡ್ ಇವತ್ತು ಈ ಟೆಂಪಲ್ ಆದಮೇಲೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೊರಡ್ತೀವಿ. ಗೈಸ್, ನನ್ನ ಹಿಂದಿನ ವ್ಲಾಗಲ್ಲಿ ನಾನು ಹೇಳಿದ್ದೆ ಬರ್ಗೇರಮ್ಮ ಟೆಂಪಲ್ ದಸರಾ ಟೈಮಲ್ಲಿ ದಿನ ಒಂದೊಂದು ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ. ಇವತ್ತು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಲೈಕ್ ಈ ರೀತಿಯಾಗಿ ಇಲ್ಲಿ ಬರ್ಡ್ಸ್ ಎಲ್ಲ ಇಟ್ಟಿದ್ದಾರೆ, ರ್ಯಾಬಿಟ್ ಕೂಡ ಇದೆ ಅಲ್ಲಿ. ನಾನು ಆನ್ ದ ವೇ ಹೋಗಬೇಕಾದ್ರೆ ಅಲ್ಲಿ ನೋಡಲಿಲ್ಲ, ಬಟ್ ಎಕ್ಸಿಟ್ ಆಗಬೇಕಾದ್ರೆ ಆವಾಗ ಕಾಣ್ದು. ತುಂಬ ರಶ್ ಇತ್ತು, ಸೊ ಆ ಒಂದು ಕ್ಲಿಪ್ಪಿಂಗ್ ನಾನು ಮಿಸ್ ಮಾಡಿಕೊಂಡೆ. ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ನೀವು ನೋಡ್ತಾ ಇರ್ಬೋದು ಬರ್ಡ್ಸ್ ಎಲ್ಲ ಹೇಗೆಲ್ಲ ಇಟ್ಟಿದ್ದಾರೆ ಅಂತ. ಗೈಸ್, ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ. ಕ್ಯೂ ಕೂಡ ಇದೆ, ತುಂಬ ರಶ್ ಇದೆ ಇವತ್ತು. ಆ್ಯಂಡ್ ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಒಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಕಡೆ ಸೈಡಲ್ಲಿ ರ್ಯಾಬಿಟ್ಸ್ ಎಲ್ಲ ಇದೆ, ಬಟ್ ನನಗೆ ಅಲ್ಲಿ ಕಾಣಲಿಲ್ಲ. ಎಕ್ಸಿಟ್ ಆಗಬೇಕಾದ್ರೆ ರ್ಯಾಬಿಟ್ ಕಾಣ್ತು, ನಾನು ಆವಾಗಲೇ ಹೇಳಿದ್ನಲ್ಲ. ನೀವು ನೋಡ್ತಾ ಇರ್ಬೋದು, ಇವತ್ತು ಡೆಕೋರೇಷನ್ ಎಲ್ಲ ಮಾಡಿರೋದು ಫ್ರೂಟ್ಸಿಂದ. ಇದೀವಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಬರ್ಗೇರಮ್ಮ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ನೆನ್ನೆ ಎಲ್ಲ ಬರ್ಡ್ಸ್, ರ್ಯಾಬಿಟ್ ಇದೆಲ್ಲ ಹಾಕಿದ್ರು, ಈಗ ಎಲ್ಲ ತೆಗ್ದಿದ್ದಾರೆ. ಯಾಕೆ ಅಂದರೆ ಇನ್ನೊಂದು ಏನಾದರೂ ಡೆಕೋರೇಷನ್ಸ್ ಮಾಡೋಣ ಅಂತ. ನಾನು ಹೇಳಿದ್ನಲ್ಲ, ಡಿಫ್ರೆಂಟ್ ಡೈಲಿ ಬೇರೆ ಬೇರೆ ರೀತಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ ಬರ್ಗೇರಮ್ಮ ಟೆಂಪಲಲ್ಲಿ. ನಾಳೆ ಅಲ್ಲಿ ಹೋಗ್ತೀನಿ, ನಾಳೆನೂ ತೋರಿಸ್ತೀನಿ ಹೇಗೆಲ್ಲ ಮಾಡಿದ್ದಾರೆ ಅಂತ. ದರ್ಶನ ಮುಗಿಸ್ಕೊಂಡು ಈಗ ಆನ್ ದ ವೇ ಟು ಆಂಜನೇಯ ಸ್ವಾಮಿ ಟೆಂಪಲ್. ಲೆಟ್ಸ್ ಗೋ. ಸೊ ಗೈಸ್, ನನ್ನ ಇವತ್ತಿನ ದಿನ ಈ ರೀತಿಯಾಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಬಾಯ್ ಗೈಸ್.